ನಮಸ್ಕಾರ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಮಾತ್ರ ಪೂರ್ತಿ ಸ್ಕಿಪ್ ಮಾಡ್ದಲೇ ನೋಡಿ. ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ಆರೋಗ್ಯ ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಉಸಿರಿರೋವರೆಗೂ ಆರೋಗ್ಯ, ಉಸಿರು ಹೋಗೋವರೆಗೂ ದುಡ್ಡಿದ್ದರೆ ಮಾತ್ರ ಭೂಮಿ ಮೇಲೆ ಆಟ. ಹೇಳ್ತಾ ಇರ್ತೀನಿ, ಮನೆ ಒಳಗಡೆ ನಮಗೆ ಬೆಲೆ ಕೊಡಬೇಕು, ಸ್ಥಾನಮಾನ ಗೌರವ ಕೊಡಬೇಕು, ಮನೆಯಲ್ಲಿ ಎಲ್ಲರೂ ನಮ್ಮನ್ನು ಪ್ರೀತಿಸ್ಬೇಕು, ನಮಗೆ ಗೌರವ ಕೊಡಬೇಕು, ನಾವು ಹೇಳ್ದಂಗೆ ಕೇಳಬೇಕು ಅಂತಂದರೆ ಮನುಷ್ಯ ಚೆನ್ನಾಗಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಬೇಕು. ಕೃಷಿ ಲಕ್ಷಗಟ್ಟಲೆ ಚೆನ್ನಾಗಿ ದುಡಿಯೋಕ್ಕೆ ಪ್ರಯತ್ನ ಪಡಿ. ದುಡ್ದಾದ ಮೇಲೆ ಎಲ್ಲರಿಗೂ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ನಾದಿನಿ, ಅತ್ತೆ ಮಾವ, ಸೊಸೆ, ವೈನಿ, ಬೀಗರು, ಶಡಕರು, ಫ್ರೆಂಡ್ಸು, ಸ್ನೇಹಿತರಿಗೆಲ್ಲ ಚೆನ್ನಾಗಿ ದುಡ್ಡು ಖರ್ಚು ಮಾಡಬೇಕು. ದುಡ್ಡು ಕೊಟ್ರೇ ನಿಮ್ಮ ಮೇಲೆ ಪ್ರೀತಿ ಬರೋದು ತಿಳ್ಕೊಳ್ಳಿ. ದುಡ್ಡಿಲ್ಲ ಅಂದರೆ ನಾಯಿನೂ ಮೂಸ್ ನೋಡಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಚೆನ್ನಾಗಿ ದುಡ್ಡು ಕೊಡಬೇಕು, ಜೊತೆಗೆ ಪ್ರೀತಿನೂ ಕೊಡಬೇಕು, ಫ್ರೀಡಮ್ಮು ಬಿಡಬೇಕು. ಎಲ್ಲ ಲಕ್ಷಗಟ್ಟಲೆ ದುಡಿದು ಚೆನ್ನಾಗಿ ದುಡ್ಡು ಕೊಟ್ಬಿಟ್ಟು ಸೈಟ್ಗಳು, ಮನೆಗಳು, ಕಾರುಗಳು, ಬಂಗಾರಗಳು, ಜಮೀನು, ಲ್ಯಾಂಡು, ಐಷಾರಾಮಿ ಜೀವನ ಎಲ್ಲ ಮಾಡಿಸ್ಬಿಡ್ತೀರ. ಆದರೆ ಎಲ್ಲ ಮಾಡಿದ್ಯಾ, ನನಗೆ ನೀನು ಪ್ರೀತಿ ಕೊಟ್ಟಿಲ್ಲ ಅಂತ ಖ್ಯಾತೆ ತೆಗೆದುಬಿಡ್ತಾರೆ. ನನಗೆ ಪ್ರೀತಿ ಇಲ್ಲ, ನನ್ನನ್ನು ಪ್ರೀತಿಸಲ್ಲ, ಮಕ್ಕಳು ಪ್ರೀತಿಸಲ್ಲ, ನೀವು ಮಕ್ಕಳ ಬಗ್ಗೆ ಕೇರ್ ಇಲ್ಲ, ನನ್ನ ಬಗ್ಗೆ ಕೇರ್ ಇಲ್ಲ, ಪ್ರೀತಿ ಇಲ್ಲ, ಕೇರ್ ಟೇಕರ್ ಆಗಲಿಲ್ಲ, ನೀವು ನನಗೆ ಟೈಮ್ ಕೊಡಲಿಲ್ಲ ನೀವು ಅಂತ ಅಂದ್ಬಿಟ್ಟು ಜಗಳ ಬಂದ್ಬಿಡ್ತವೆ. ಹೇಳ್ತಾ ಇದ್ದೀನಿ, ಭಾಳ ಕಷ್ಟ. ಉಸಿರಿರೋವರೆಗೂ ಆರೋಗ್ಯ ಇರಲೇಬೇಕು, ಉಸಿರು ಹೋಗೋವರೆಗೂ ದುಡ್ಡುಗಳು ಬೇಕೇ ಬೇಕು. ಇವೆರಡು ಇದ್ರೇ ಕಣ್ರಿ ಜೀವನದಲ್ಲಿ ನಮಗೆ ಸ್ಥಾನಮಾನ ಗೌರವಗಳು ಸಿಗೋದು. ನೋಡ್ರಿ, ಟೋಟಲಿ ಜೀವನ ಒಂದು ನಾಟಕ. ಇದು ಟೋಟಲಿ ಜೀವನನೇ ನಾಟಕ. ಈ ನಾಟಕದಲ್ಲಿ ನಾವು ಪಾತ್ರಗಳು ಮಾಡ್ತಾ ಹೋಗ್ತಿರ್ತೀವಿ. ಹೇಳ್ತಾ ಇದ್ದೀನಲ್ಲ, ಉಸಿರು ಇರೋವರೆಗೂ ಚೆನ್ನಾಗಿರಬೇಕು, ಉಸಿರು ಹೋಗೋವರೆಗೂ ನಾವು ಚೆನ್ನಾಗಿ ಬದುಕಬೇಕಪ್ಪ ಅಂದರೆ ಮನುಷ್ಯನಿಗೆ ಮೊದಲು ಆರೋಗ್ಯ ಭಾಳ ಮುಖ್ಯ. ಎರಡನೇದು ದುಡ್ಡು ಭಾಳ ಮುಖ್ಯ. ದುಡ್ಡನ್ನ ಚೆನ್ನಾಗಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಿ ಹೆಂಡ್ತಿ, ಮಕ್ಕಳಿಗೆ, ಗಂಡನಿಗೆ, ಅಪ್ಪ ಅಮ್ಮನಿಗೆ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ, ಫ್ರೆಂಡ್ಸು, ಭಾವ, ಮೈದ್ನ, ಮಾವ, ಸಂಬಂಧಿಕರು, ಬೀಗರು, ಶಡಕರು, ಫ್ರೆಂಡ್ಸು ಎಲ್ಲರಿಗೂ ಚೆನ್ನಾಗಿ ದುಡ್ಡು ಖರ್ಚು ಮಾಡಿರಿ, ಚೆನ್ನಾಗಿ ದುಡ್ಡು ಕೊಡ್ರಿ. ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಬರುತ್ತೆ. ಮತ್ತು ಅವ್ರಿಗೇನು ಅನ್ನಂಗಿಲ್ಲ. ಫ್ರೀಡಮ್ ಬಿಡಬೇಕು, ಫ್ರೀಡಮ್ ಕೊಡಬೇಕು, ಮತ್ತು ಅವ್ರಿಗೆ ಕೇರ್ ಟೇಕರ್ ಆಗಿ ನಿಂತ್ಕೊಬೇಕು. ಅವ್ರ ಕಷ್ಟ ಸುಖ ಆಲಿಸ್ಬೇಕು. ಎಷ್ಟೋ ಜನ ಹೇಳ್ತಾರೆ, ದುಡ್ಡು ಕೊಟ್ಬಿಟ್ರೆ ಸಾಕಾ, ಆಸ್ತಿಗಳಿದ್ದರೆ ಸಾಕಾ, ಕಾರಿದೆ, ಬಂಗ್ಲೆ ಇದೆ, 1/4 kg, ಅರ್ಧ kg, 1 kg ಬಂಗಾರ ಇದೆ, ಬಾಡಿಗೆಗಳು ಬರ್ತವೆ, ಸೈಟ್ ಇದ್ದಾವೆ, ಐಷಾರಾಮಿ ಜೀವನ ಇದೆ, ಆದರೆ ನನಗೆ ನೆಮ್ಮದಿ ಇಲ್ಲ, ನನಗೆ ಪ್ರೀತಿ ಸಿಗ್ತಾ ಇಲ್ಲ, ನನಗೆ ಪ್ರೀತಿ ಕೊರತೆ ಇದೆ, ಟೈಮ್ ಕೊಡಲ್ಲ, ನಮಗೆ ಪ್ರೀತಿಸಲ್ಲ ಅಂತ ಜಗಳಗಳು ಬರ್ತವೆ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಹಂಗಿದ್ರೂ ಕಷ್ಟ, ಹಿಂಗಿದ್ರೂ ಕಷ್ಟ. ಟೋಟಲಿ ಹೇಳ್ತಾ ಇದ್ದೀನಲ್ಲ, ಚೆನ್ನಾಗಿ ದುಡೀರಿ. ಆ ದುಡ್ಡು ನ್ಯಾಯಯುತವಾಗಿ ಇರಲಿ. ಆ ದುಡ್ಡು ಒಂದು ಆದಷ್ಟು ಧರ್ಮದಿಂದ ಬಾಳಲಿಕ್ಕೆ ಪ್ರಯತ್ನ ಮಾಡಿ. ಕರೋನಾ ಬಂದಾಗ 2019ರಲ್ಲಿ ಬದುಕಿದರೆ ಸಾಕು, ಬದುಕಿದರೆ ಸಾಕು, ಯಾವ ದುಡ್ಡು, ಆಸ್ತಿ, ಬಂಗಾರ ಏನೂ ಬೇಡ, ಬದುಕಿದರೆ ಸಾಕು ನಾವು, ಬದುಕಿದರೆ ಸಾಕು ನಾವು ಅಂದರು. ಕರೋನಾ ಮುಗಿತಿದ್ದಲ್ಲೇ ನನ್ನ ಸೈಟು, ನನ್ನ ಮನೆ, ನನ್ನ ಬಂಗಾರ, ನನ್ನ ಆಸ್ತಿ, ನಾನು ಮಾಡಿದ್ದು ನೀನು ಅಂತಂದ್ಬಿಟ್ಟು ಅಬ್ಬಬ್ಬಬ್ಬಬ್ಬಬ್ಬಬ್ಬ ಹೇಳ್ತಿದ್ದೀನಲ್ಲ. ಆ ದೇವರಿಗೆ ಒಪ್ಸೋಕ್ಕಾಗಲ್ಲ, ಜನಗಳನ್ನ ಮೆಚ್ಚಕ್ಕಂತೂ ಸಾಧ್ಯನೇ ಇಲ್ಲ. ನನ್ನ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇರ್ತೀನಿ. ಹೇಳ್ತಾ ಇದ್ದೀನಲ್ಲ, ಕಂಡು ಜ್ಯೋತಿಷಿಗಳ ಹತ್ರ ಹೋದರೆ ಏನೂ ಉಪಯೋಗ ಇಲ್ಲ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ಡಾಕ್ಟರ್ಸುಗಳಾಗ್ರಿ, ನಿಮಗೆ ನೀವೇ ಮೆಂಟರ್ಸುಗಳಾಗ್ರಿ, ನಿಮಗೆ ನೀವೇ ಸೈಕ್ಯಾಟಿಸ್ಟ್ಗಳಾಗ್ರಿ. ಯಾವ ಜ್ಯೋತಿಷಿಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ. ಮಾರ್ಗದರ್ಶನ ಮಾಡ್ತಾರಷ್ಟೇ. ಕತ್ತಲಿನಿಂದ ಬೆಳಕಿನಡೆಗೆ ಅಷ್ಟೇ ಜ್ಯೋತಿಷ್ಯ. ಅರ್ಥ ಮಾಡ್ಕೊಳ್ಳಿ. ಯಾವ ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲಲ್ಲ. ಇನ್ಕ್ಲೂಡಿಂಗ್ ನಾನು ಆದರೂ ಅಷ್ಟೇ ಮಾರ್ಗದರ್ಶನಗಳು ಮಾಡ್ತಾ ಇರ್ತೀವಿ.
ಅದಕ್ಕೆ ಹೇಳ್ತಾ ಇರ್ತೀನಿ, ನಿಮಗೆ ನೀವೇ ಜ್ಯೋತಿಷಿಗಳಾಗಿ, ನಿಮಗೆ ನೀವೇ ಡಾಕ್ಟರ್ಸುಗಳಾಗ್ರಿ, ನಿಮಗೆ ನೀವೇ ಮೆಂಟರ್ಸುಗಳಾಗ್ರಿ, ಸೈಕ್ಯಾಟಿಸ್ಟ್ಗಳಾಗ್ರಿ. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಉದ್ಯೋಗದಲ್ಲಿ ಸಮಸ್ಯೆ ಆಯಿತಾ, ಕಿರಿಕಿರಿ ಆಗ್ತಾಯ್ತಾ, ಕೆಲಸ ಮಾಡೋಕ್ಕೆ ಆಗ್ತಿಲ್ಲ, ಬಿಟ್ಬಿಡಿ, ಇನ್ನೊಂದು ಕೆಲಸ ಹುಡುಕಿ, ಇನ್ನೊಂದು ಮಾಡಿ. ವ್ಯಾಪಾರ ನಷ್ಟ ಆಗ್ತಾಯ್ತಾ, ತಲೆ ಮೇಲೆ ತಲೆ ಸಾಲುಗಳು ಇದಾಗ್ತಾಯ್ತಾ, ಬಿಸ್ನೆಸ್ ಕ್ಲೋಸ್ ಮಾಡಿಬಿಡಿ, ಇನ್ನೊಂದು ಬಿಸ್ನೆಸ್ ಮಾಡಿ. ಯಾಕೆ ತಲೆ ಕೆಡಿಸ್ಕೊಂತೀರಾ? ಒಂದಿನ ಎಲ್ಲರೂ ಸಾಯಲೇಬೇಕು, ಹುಟ್ಟಿದ್ದೀವಿ, ಒಂದಿನ ಸತ್ತೇ ಸಾಯ್ತೀವಿ, ಅರ್ಥ ಮಾಡ್ಕೊಳ್ಳಿ. ಇರೋವರೆಗೂ ಚೆನ್ನಾಗಿ ಬದುಕ್ರಿ, ಎಲ್ಲರನ್ನೂ ಪ್ರೀತಿಸ್ರಿ. ನಾನು 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 ಅಂತ ಮೆರಿಬೇಡ್ರಿ. ಯಾವ ಆಸ್ತಿ ಹೊತ್ಕೊಂಡೋಗಲ್ಲ, ಯಾವ ಬಂಗಾರ ಹೊತ್ಕೊಂಡೋಗಲ್ಲ, ಹೋಗ್ಬೇಕಾದ್ರೆ ಗಂಡನ ಕರ್ಕೊಂಡೋಗಲ್ಲ, ಹೆಂಡತಿನ ಕರ್ಕೊಂಡೋಗಲ್ಲ, ಮಕ್ಕಳು ಕರ್ಕೊಂಡೋಗಲ್ಲ, ಅಪ್ಪ ಅಮ್ಮನ ಕರ್ಕೊಂಡೋಗಲ್ಲ, ಆಸ್ತಿಗಳು ತಗೊಂಡೋಗಲ್ಲ. ಅರ್ಥ ಮಾಡ್ಕೊಳ್ಳಿ. 2019ರಲ್ಲಿ ಬದುಕಿದ್ರೆ ಸಾಕು ಅಂದ್ರಿ, ಮುಗೀತಿದ್ದಂಗೆ ಶುರು, ನನ್ನ ಆಸ್ತಿ ನನ್ನ ಮನೆ, ನಂದಿದು, ನಂದು ನಂದು ನಂದು. ಇತ್ತೀಚೆಗಳಿಗಂತೂ ಡೈವರ್ಸು ಸಿಕ್ಕಾಬಟ್ಟೆ. ಗಂಡನ ಮಾತು ಹೆಂಡ್ತಿ ಕೇಳಲ್ಲ, ಹೆಂಡ್ತಿ ಮಾತು ಗಂಡ ಕೇಳಲ್ಲ, ಮಕ್ಕಳು ಮಾತು ಅಪ್ಪ ಅಮ್ಮ ಕೇಳಲ್ಲ, ಅಪ್ಪ ಅಮ್ಮನ ಮಾತು ಮಕ್ಕಳು ಕೇಳಲ್ಲ. ಪ್ರೀತಿ ಅನ್ನೋದೇ ಇಲ್ಲ, ಕರುಣೆ ಅನ್ನೋದೇ ಇಲ್ಲ. ಹಂಗಾಗ್ಬಿಟ್ಟಿದೆ. ಬರೀ ದುಡ್ಡು 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 ದುಡ್ಡು. ಮನುಷ್ಯ ಓಡ್ತಾ ಇದ್ದಾನೆ. ಹೇಳ್ತಿದ್ದೀನಲ್ಲ, ಅವ್ರ ಬುಡಕ್ಕೆ ಬಂದಾಗ ಮಾತ್ರ ಗೊತ್ತಾಗೋದು. ಅನಾರೋಗ್ಯ ಸಮಸ್ಯೆ ಬಂದಾಗ ಮಾತ್ರ ಆರೋಗ್ಯದ ಬೆಲೆ ಗೊತ್ತಾಗೋದು. ದುಡ್ಡಿನ ಸಮಸ್ಯೆ ಬಂದಾಗ ಮಾತ್ರ ದುಡ್ಡಿನ ಬೆಲೆ ಗೊತ್ತಾಗೋದು. ಅರ್ಥ ಆಯ್ತಾ? ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ಡಾಕ್ಟರ್ಸುಗಳಾಗ್ರಿ. ಅರ್ಥ ಮಾಡ್ಕೊಳ್ಳಿ. ಪ್ರೀತಿಸೋದು ಕಲೀರಿ, ಫ್ಯಾಮಿಲಿನ ಪ್ರೀತಿಸೋದು ಕಲೀರಿ. ಎಲ್ಲರೂ ಒಂದಿನ ಒಂಟಿನೇ ಜೀವನದಲ್ಲಿ. ಯಾವ ಆಸ್ತಿ ಶಾಶ್ವತ ಅಲ್ಲ, ಯಾವ ಹೆಂಡತಿ ಶಾಶ್ವತ ಅಲ್ಲ, ಯಾವ ಮಕ್ಕಳು ಶಾಶ್ವತ ಅಲ್ಲ, ಯಾವ ಗಂಡ ಶಾಶ್ವತ ಅಲ್ಲ, ಯಾವ ಅಪ್ಪ ಅಮ್ಮನೂ ಶಾಶ್ವತ ಅಲ್ಲ, ಯಾವ ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತೆ ಮಾವ ಯಾರೂ ಶಾಶ್ವತ ಅಲ್ಲ. ಒಂದು ದಿವಸ ಒಂಟಿ ಆಗೇ ಆಗ್ತೀವಿ. ಮಾಡಿದ ಕರ್ಮ ಅನುಭವಿಸ್ಬೇಕಾಗುತ್ತೆ. ಏನೇನು ಕೆಟ್ಟ ಕೆಲಸಗಳು ಮಾಡ್ತಿರೋ, ಏನೇನು ಇನ್ನೊಬ್ಬರಿಗೆ ನೋವು ಕೊಡೋದು, ಶಿಕ್ಷೆ ಕೊಡೋದು, ಅವಮಾನಿಸೋದು, ಹೀಯಾಳಿಸೋದು, ಗಂಡನ ಬಿಟ್ಟು ಹೋಗ್ಬಿಡೋದು, ಹೆಂಡ್ತಿನ ಬಿಟ್ಟು ಹೋಗ್ಬಿಡೋದು, ಗಂಡನಿಗೆ ಮೋಸ ಮಾಡಿದರೆ, ಹೆಂಡ್ತಿಗೆ ಮೋಸ ಮಾಡಿದರೆ, ಮಕ್ಕಳಿಗೆ ಮೋಸ ಮಾಡಿದರೆ, ಅಪ್ಪ ಅಮ್ಮನಿಗೆ ಮೋಸ ಮಾಡಿದರೆ, ಅಣ್ಣ ತಮ್ಮ ಅಕ್ಕ ತಂಗಿಗೆ ಮೋಸ ಮಾಡಿದರೆ, ಆಸ್ತಿ ವಿಚಾರದಲ್ಲಿರ್ಬೋದು, ದುಡ್ಡಿನ ವಿಚಾರದಲ್ಲಿರ್ಬೋದು, ಊಟದ ವಿಚಾರದಲ್ಲಿರ್ಬೋದು, ಯಾವುದೇ ವಿಚಾರದಲ್ಲಿ ಮೋಸ ಮಾಡಿದರೆ ಕರ್ಮ ಬಿಡಲ್ಲ ನಿಮ್ಮನ್ನ. ಕರ್ಮ ಬೆನ್ನಿಂದೆ ಹುಚ್ಚನಾಯಿ ಥರ ಹಿಂದೆನೇ ಇರುತ್ತೆ. ಯಾವಾಗ ಕಡಿಯುತ್ತಾ ಹೇಳೋಕ್ಕಾಗಲ್ಲ. ತನ್ನ ಬುಡಕ್ಕೆ ಬಂದಾಗ ಗೊತ್ತಾಗುತ್ತೆ. ಯಾವಾಗ ನೀವು ದೇವಸ್ಥಾನಗಳಿಗೆ ಹರಕೆಗಳು ಹೊತ್ಕೊಂತೀರ, ನೀವು ಮಾಡಿರೋ ತಪ್ಪಿಗೆ ಭಗವಂತ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ. ಕರ್ಮ ಮಾಡಿದರೆ ಕೆಟ್ಟ ಕರ್ಮಗಳು ಇಲ್ಲೇ ಊಟ ಮಾಡಿ ಇಲ್ಲೇ ಬಿಟ್ಟು ಹೋಗಬೇಕು. ಎಚ್ಚರ ಎಚ್ಚರ. ನೋಡಿ, ನಾವು ಜ್ಯೋತಿಷ್ಯಗಳಾಗಿ ಮಾರ್ಗದರ್ಶನ ಮಾಡೋರಷ್ಟೇ. ನಾವೇನು ಜ್ಯೋತಿಷ್ಯಗಳು ದೇವರಲ್ಲ, ಪವಾಡ ಮಾಡೋರಲ್ಲ. ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ಅರ್ಥ ಆಯ್ತಾ? ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ನೀವು ಕೊಡುವ ನನಗೆ ಕಾಣಿಕೆ. ನಮಸ್ಕಾರ.